ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿ ನಾನು ತಿಳಿಸ್ಕೊಡಕ್ಕೆ ಬಂದಿರೋದೇನಪ್ಪ ಅಂತಂದರೆ ನೀವು ಏರ್ಟೆಲ್ ಕಾಲ್ ಹಿಸ್ಟ್ರಿ ಬಗ್ಗೆ. ಅಂದರೆ ಇವಾಗ ನೀವೇನು ಮಾಡ್ತೀರಾ, ಸೊ ಮೊಬೈಲಲ್ಲಿ ನೀವು ಕಾಲ್ ಮಾಡ್ತೀರಾ. ಸೊ ಕಾಲ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಅಲ್ಲಿ ಕೆಲವ್ರದ್ದು ಹಿಸ್ಟ್ರಿ ಡಿಲೀಟ್ ಆಗಿಬಿಟ್ಟಿರುತ್ತೆ. ಹೌದಾ? ಸೊ ಲೈಕ್ ಯಾವ ಥರಪ್ಪ ಅಂದರೆ ಒಂದು 15 ಡೇಸ್ ಅಥವಾ 1 ಮಂತ್ ಆದಮೇಲೆ ಅಥವಾ ತುಂಬ ಕಾಲ್ಸ್ಗಳನ್ನು ಮಾಡಿದಾಗ ಏನಾಗುತ್ತೆ, ಡಿಲೀಟ್ ಆಗಿಬಿಡುತ್ತೆ. ಅಲ್ಲಿ ನಿಮ್ಗೆ ಏನಾಗಿರುತ್ತೆ, ಕೆಲವು ಇಂಪಾರ್ಟೆಂಟ್ ನಂಬರ್ ಆಗಿರ್ತವೆ. ಅಂದರೆ ನೀವು ಸೇವ್ ಮಾಡ್ಕೊಂಡಿರಲ್ಲ, ಬಟ್ ಇಂಪಾರ್ಟೆಂಟ್ ನಂಬರ್ ಆಗಿರ್ತವೆ. ಅವು ಇವಾಗ ಡಿಲೀಟ್ ಆಗಿದೆ, ಬಟ್ ಇವಾಗ ಆ ನಂಬರ್ಸ್ ನನಗೇನು ಬೇಕಾಗಿರುತ್ತೆ. ಸೊ ಅದಕ್ಕಾಗಿ ನೀವೇನು ಮಾಡ್ಬೋದಪ್ಪ ಅಂದರೆ, ಸೊ ಅದಕ್ಕಿಂತ ಮುಂಚೆ ಕೆಲವು ಬೇರೆ ವಿಧಾನಗಳಿಗೆ ನಂಬರ್ ಏನು ಮಾಡ್ತಾರೆ, ಸೊ ತೆಗೆಯೋದಕ್ಕೆ ಟ್ರೈ ಮಾಡ್ತಾರೆ. ಅಥವಾ ಇಲ್ಲಪ್ಪ ಅಂದರೆ ಯಾರ ಮೇಲಾದರೂ ಡೌಟ್ ಇರುತ್ತೆ, ಅಥವಾ ಇಲ್ಲ ನಿಮಗೆ ಕಾಲ್ ಹಿಸ್ಟ್ರಿ ಬೇಕಾಗಿರುತ್ತೆ. ಸೊ ಅಲ್ಲಿ ಡಿಲೀಟ್ ಮಾಡಿದಾಗ ನಿಮಗೆ ಇಂಪಾರ್ಟೆಂಟ್ ನಂಬರ್ ಅನ್ನೋದಕ್ಕಿಂತ ಅಥವಾ ಇವ್ರು ಯಾರಿಗೆ ಕಾಲ್ ಮಾಡಿರಂತ ಗೊತ್ತಾಗಬೇಕು. ಸೊ ಲೈಕ್ ಈ ಥರ ನಿಮ್ಗೆ ಏನಾರು ಇತ್ತಪ್ಪ ಅಂತಂದರೆ ಏರ್ಟೆಲ್ ಸಂಬಂಧಪಟ್ಟ ಮಾತ್ರ ನೀವು ಈ ರೀತಿ ಮಾಡ್ಬೋದು. ಸೊ ಯಾವ ರೀತಿಯಪ್ಪ ಅಂದರೆ ಆಫ್ಲೈನ್ SMS ಇರುತ್ತಲ್ಲ, ಅದಕ್ಕೆ ಹೋಗ್ಬಿಟ್ಟು ಏನಪ್ಪ ಅಂದರೆ 2 ಅಂತ ಇದೆ. 2 ಅಂತ ಇರೋದಕ್ಕೆ ಏನು ಮಾಡಿಯಪ್ಪ ಅಂದರೆ ನೀವು 121 ಅಂತ ಟೈಪ್ ಮಾಡಿ. 121 ಅಂತ ಟೈಪ್ ಮಾಡಿ ಅಲ್ಲಿ ಇವಾಗ ನೀವು ಮೆಸೇಜ್ ಟೈಪ್ ಮಾಡಬೇಕಾಗುತ್ತೆ. ಈ ಪ್ರೀ ಬಿಲ್ ಅಂತ ಟೈಪ್ ಮಾಡಿಬಿಟ್ಟು ಸ್ಪೇಸ್ ಕೊಡಿ. ಅದ್ರ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ನೀವು ಯಾವ ಮಂತಿಂದ ಬೇಕು, ಲೈಕೆ ಜನವರಿದು ಬೇಕಪ್ಪ ಅಂದರೆ JAN ಅಂತ ಹೊಡಿ. ಜೂನ್ ಬೇಕಂದರೆ JUN ಅಂತ ಹೊಡೀರಿ. ಸೊ ಇದು ಟೈಪ್ ಮಾಡಿಬಿಟ್ಟು ಏನು ಮಾಡಿಯಪ್ಪ ಅಂದರೆ ನೀವೆಷ್ಟು Gmail ID ಹಾಕಬೇಕು. ಯಾವ Gmail ID ಆದರೂ ಕೂಡ ಓಕೆನೇ ನಡೆಯುತ್ತೆ. ನೀವು ಯಾವುದಾದ್ರೂ Gmail IDಗೆ ಏನು ಮಾಡಿ ಸೆಂಡ್ ಮಾಡ್ಕೋಬೋದು. ಇವಾಗ ನೀವು ಯಾವುದಾದ್ರೂ ಒಂದು Gmail IDಯನ್ನು ಹಾಕಿ, ನಿಮ್ಮದು ಅಥವಾ ನಿಮ್ಮ ಯಾರದ್ದು ಇತ್ತಪ್ಪ ಅಂದರೆ ಹಾಕಿ. ಅದಕ್ಕೇನಾಗುತ್ತೆ, ಮೇಲ್ ಹೋಗುತ್ತೆ, ಕಾಲ್ ಹಿಸ್ಟ್ರಿ ಏನಾಗುತ್ತೆ, PDF ಫೈಲ್ ಏನಾಗುತ್ತೆ ಸಿಗುತ್ತೆ. ಇವಾಗ ನೆಕ್ಸ್ಟ್ ನೀವೇನು ಮಾಡೋದಪ್ಪ ಅಂದರೆ ಅದನ್ನು ಹಾಕ್ಬಿಟ್ಟು ಏನು ಮಾಡೋದು, 121ಗೆ ಸೆಂಡ್ ಮಾಡೋದು. ನೋಡಿ, ಸೆಂಡ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಇದೇ ಮೊಬೈಲಿಗೆ ಒಂದು ಆಫ್ಲೈನ್ ಆಗುತ್ತೆ ಮತ್ತು ಮೆಸೇಜ್ ಬರುತ್ತೆ. ಸೊ ಮೆಸೇಜ್ ಒಳಗಡೆ ಏನಿರುತ್ತಪ್ಪ ಅಂದರೆ ಪಾಸ್ವರ್ಡ್ ಇರುತ್ತೆ. ಯಾವುದ್ರ ಪಾಸ್ವರ್ಡಪ್ಪ ಅಂದರೆ ಲೈಕೆ ಇವಾಗ ನೀವು ಕಾಲ್ ಹಿಸ್ಟ್ರಿನ ತೆಗೆದ್ರಲ್ಲ ಅದ್ರದ್ದು ಪಾಸ್ವರ್ಡು, ಲೈಕೆ PDF ಇರುತ್ತಲ್ಲ, PDF ಏನಾಗುತ್ತೆ Gmailಗೆ ಬಂದಿರುತ್ತೆ, ಅದ್ರ ಪಾಸ್ವರ್ಡ್. ಇದನ್ನೇನು ಮಾಡಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಬಿಟ್ಟು ಏನು ಮಾಡಿಯಪ್ಪ ಅಂದರೆ ಇವಾಗ Gmailಗೆ ಹೋಗೋಣ. Gmailಗೆ ಹೋದರೆ ನೋಡಿ ಈಗ ಆಲ್ರೆಡಿ ಬಂದಿದೆ. ಇಲ್ಲೇನು ಮಾಡೋದಪ್ಪ ಅಂದರೆ Gmail ಒಳಗೆ ಬಂದಿದೆ, ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿದರೆ ಏನಾಗುತ್ತೆ, ಇಲ್ಲಿ ಆಲ್ರೆಡಿ PDF ಫೈಲ್ ಇರುತ್ತೆ. ಆ PDF ಫೈಲನ್ನು ನೀವು ಓಪನ್ ಮಾಡಿದರೆ ಅಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡನ್ನು ಹಾಕ್ಬಿಟ್ಟು ಏನು ಮಾಡೋದು, ನಾವು ಕಾಲ್ ಹಿಸ್ಟ್ರಿನ ಓಪನ್ ಮಾಡೋದು. ಅಂದರೆ 1 ಮಂತಿನ ಪೂರ ಕೂಡ ಏನಾಗಿರುತ್ತೆ ಬಂದಿರುತ್ತೆ. ಅವ್ರ ನಂಬರು, ಯಾವಾಗ ಲಾಸ್ಟ್ ಟೈಮ್ ರೀಚಾರ್ಜ್ ಮಾಡಿದ್ದಾರೆ, ಯಾವ ನಂಬರಿಗೆ ಕಾಲ್ ಹೋಗಿದೆ, ಎಷ್ಟು ಮಾತಾಡಿದೆ, ಎಷ್ಟು ಸೆಕೆಂಡ್ ಆಗಿದೆ, ಎಷ್ಟು ಸೆಕೆಂಡ್ ಮಾತಾಡಿದರೆ ಅಂತೆಲ್ಲ ಪೂರ ಡೀಟೇಲ್ಸ್ ಏನಾಗುತ್ತೆ ನಿಮಗೆ ಸಿಗುತ್ತೆ. ನೋಡಿ ಇದನ್ನು ನಾನು ತೋರಿಸ್ತಾ ಹೋಗ್ತೀನಿ, ಚೆಕ್ ಮಾಡ್ತಾ ಹೋಗಿ. ಸರಿ, 1 ಮಂತಿನ ಫುಲ್ ಏನಿದೆಯಪ್ಪ ಅಂದರೆ ಇದೆ. ಓಕೆನಾ? ಇದೇ ರೀತಿ ನೆಕ್ಸ್ಟು ವಿಡಿಯೋಗಾಗಿ ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಲೈಕ್ ಕೊಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಿಡಿಯೋ.